ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ಅನದರ್ ಅಂತ ಹೇಳ್ತಾ ಇವತ್ತು ನನಗೆ ಮಾತ್ರ ಭಾಳ ಖುಷಿ ಆಗೈತಿ. ಯಾಕಪ್ಪ ಅಂತಂದ್ರೆ 19 ವರ್ಷದ ಇತಿಹಾಸ ಮುರಿದಾರ ಯಾರು ಜುಂಬಾಬೇದವ್ರು. ಸೊ ಇವತ್ತು ಎಂಥ ಟೀಮ್ ವರ್ಲ್ಡ್ ಕ್ಲಾಸ್ ಒಳಗೆ ನಮಗೆ ಇಂಡಿಯಾ ಟಕ್ಕರ್ ಕೊಡುವಂಥ ಟೀಮ್ ಇವತ್ತು ಸೋತ್ ಬಿಟ್ಟೈತಿ. ಇವತ್ತು ಸೋಲಕ್ಕೆ ಕಾರಣ ಜುಂಬಾಬೆ ಟೀಮ್. ಯಾಕಪ್ಪ ಅಂದ್ರೆ ಅವ್ರು 19 ವರ್ಷದ ಹಿಂದೆ T20 ವರ್ಲ್ಡ್ ಕಪ್ ಒಳಗೆ ಯಾವ್ರ ಆಸ್ಟ್ರೇಲಿಯಾ ಬಿಗ್ ಟೀಮ್ ಆಸ್ಟ್ರೇಲಿಯಾನ ಸೋಲಿಸಿದ್ರು ಅವ್ರು. ಸೊ ಇವತ್ತು ಮಿಸ್ಟ್ರಿ ಎಷ್ಟಾಗೈತಿ ಇವತ್ತು. ಯಾಕಪ್ಪ ಅಂತಂದ್ರೆ ಇವತ್ತು ಒಳ್ಳೆ ಆಸ್ಟ್ರೇಲಿಯಾದವ್ರು ಸೋತ್ ಬಿಟ್ಟಾರ. ಇವತ್ತು ಯಾವುದು ಜುಂಬಾಬೆ ಟೀಮಿನ ಕೈ ಒಳಗೆ ಯಪ್ಪೋ ಸಣ್ಣ ಟೀಮ್ ಅಲ್ಲ. ಯಾಕಪ್ಪ ಅಂತಂದ್ರೆ ಆಸ್ಟ್ರೇಲಿಯಾದಾಗ ಇರುವಂಥ ಒಬ್ಬೊಬ್ಬರು ಬ್ಯಾಟ್ಸ್ಮನ್ ಒಬ್ಬೊಬ್ಬರು ಬಾಲರ್ ವರ್ಲ್ಡ್ ಕ್ಲಾಸ್ ಬಾಲರ್ ಅವ್ರು. ಸೊ ಅಂಥ ಬ್ಯಾಟ್ಸ್ಮನ್ಗಳು ಇವತ್ತು ಸೋತಾರಂದ್ರೆ ನಂಗೆ ನಂಬಕ್ಕಾಗವಲ್ದು. ಈ ಹೈಲೈಟ್ಸ್ 2 ಸಲ ನೋಡ್ಕೇಸಿ ರಿವ್ಯೂ ಮಾಡಕೊಂತೀನಿ. ಯಾಕಪ್ಪ ಅಂತಂದ್ರೆ ಎಲ್ಲಿ ಸೋತ್ರು ಅನ್ನೋದೇ ಗೊತ್ತಾಗವಲ್ದು. ಹಾಂ ಅವ್ರೊಳಗೆ ಮುಜರ್ ಬಾಯಿ ಬ್ರೋ RCB ಜರ್ಸಿ ಹಾಕೋದು ಮಾಡತ್ತಂದ್ರೆ ಇವತ್ತು ಕಾರಣನೂ ಐತೆ ಇವತ್ತು. ಯಾಕಂದ್ರೆ ಮುಜರ್ ಬಾಯಿ ನಮ್ಮ RCB ಟೀಮ್ನಾಗ ಆಡ್ಯಾನ. ಲಾಸ್ಟ್ ಟ್ರೋಫಿ ಐತಿದಾಗ RCB ಟೀಮ್ ಒಳಗೆ ಆಡ್ಯಾನವ. ಸೈಕ್ ಆಗ್ಬಿಟ್ಟಾರ ಇವಾಗೆಲ್ಲ. ಸೊ ಇವತ್ತು ಆಸ್ಟ್ರೇಲಿಯಾ ಟೀಮ್ ಸೋಲಕ್ಕೆ ಕಾರಣ ಏನಪ್ಪ ಅಂದ್ರೆ ಅವ್ರ ಬಾಲಿಂಗ್ ಲೆಂತ್. ನೀವು ಅನ್ಬೋದು ಆಸ್ಟ್ರೇಲಿಯಾದಾಗ ವರ್ಲ್ಡ್ ಕ್ಲಾಸ್ ನಂಬರ್ 1 ಬಾಲರ್ ಅದಾರ. ಯಾರ್ಯಾರು ಕ್ಯಾಮ್ರೋನ್ ಗ್ರೀನ್, ಆ್ಯಡಮ್ ಜಂಪ, ಹೊಸ ಪ್ಲೇಯರ್ ಅದಾವು. ಹಾಂ ಎಲ್ಲರೂ ಇದ್ರು ಎದಕ್ಕೆ ಸೋತ್ರು ಅಪ್ಪ ಅಂತಂದ್ರೆ ಇವತ್ತು ಮಾತ್ರ ಒಬ್ಬರು ಲೆಂತ್ ಹೋಗೋದಿಲ್ಲ ಬಾಲ್. ಒಂದೇ ಮಾತು ಸೋಲಕ್ಕೆ ಕಾರಣನ ಅದ. ಸೊ RCB ಬಾಲರ್ ಅವನು ಏನು ಲೆಂತ್ ಏನು ಬಾಲಿಂಗ್ ಮೆಚ್ಚಬೇಕು ನಾವು ಅವ್ರದ್ದು ನೋಡ್ಬೇಕು. ಅವ್ರ ಖುಷಿ ನೋಡ್ಬೇಕು. ಅವು ಒಂದು ಮ್ಯಾಚ್ ಗೆದ್ದಾರ T20 ವಿಶ್ವಕಪ್ ಒಳಗೆ. ಈಗ ಅವರು ಗೆದ್ದಿದ್ದು ಈ 2020 ಒಂದೇ ಮ್ಯಾಚ್. ಬಟ್ ಇಷ್ಟು ಖುಷಿ ಇಷ್ಟು ಆನಂದ ನೋಡ್ಬೇಕು ನೀವು. ಅಷ್ಟು ಮಸ್ತಾಗಿ ಖುಷಿ ಪಟ್ಟಾರ. ಅವ್ರದ್ದು ಟೀಮ್ ಸೆಲೆಬ್ರೇಷನ್ ಮಾತ್ರ ನೋಡ್ಬೇಕು. ಫುಲ್ ಸೆಲೆಬ್ರೇಷನ್ ಮಾಡಕ್ಕಂತಾರ. ಸೊ ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ ನಾ ಆಗ ಬಾಲಿಂಗ್ ಲೆಂತ್ ಹೇಳಿದ್ಯಾ, ಒಬ್ಬರದು ಆಸ್ಟ್ರೇಲಿಯಾದವ್ರು ಯಾರ್ದು ಲೆಂತ್ ಇಲ್ಲ. ಮೇನ್ ಅಲ್ಲೇ ಸೋತಿದ್ದವ್ರು. ಸೊ ಅವ್ರು ನೋಡ್ರಿ ಹೆಂಗೆ ಲೆಂತ್ ಹೋಗಿತಾರೆ. ಇವರು ಏನು ವರ್ಲ್ಡ್ ಕ್ಲಾಸ್ ನಂಬರ್ 1 ಟೀಮ್ ಅಂತ ಎದಕ್ಕೆ ಹೇಳ್ತಾರೆ. ಆದರೂ ಸೋತಾರಪ್ಪ ಅಂತಂದ್ರೆ ಏನು ಹೇಳ್ಬೇಕು. ಇವಾಗ ಎಲ್ಲ ನೋಡ್ರಿ ಸಣ್ಣ ಟೀಮ್ USA ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಐರ್ಲೆಂಡ್ ಆಗಿರ್ಬೋದು, ಇಟಲಿ. ನಿನ್ನೆ ಅವ್ರು ನೇಪಾಳ ವಿರುದ್ಧ ಇಟಲಿಯವ್ರು ಗೆದ್ದಾರ. ಹಾಂ ಸೊ ಇವಾಗ ಜುಂಬಾಬೆ ಟೀಮ್ ಆಸ್ಟ್ರೇಲಿಯಾನ ಸೋಲ್ಸೈತಂದ್ರೆ ನಂಬಕ್ಕಾಗವಲ್ದು ನನಗೆ. ಈಗಾದ್ರೆ ನಂಬಕ್ಕಾಗವಲ್ದು. ಸೊ ಆದರೆ ಏನೇ ಹೇಳ್ರಿ ಫೈನಲ್ ಆಗಿ ಇವತ್ತು ಮಾತ್ರ ಆಸ್ಟ್ರೇಲಿಯಾದವ್ರು ಸೋತ್ ಬಿಟ್ಟಾರ. ಸೊ ನೆಕ್ಸ್ಟ್ ಅವ್ರದ್ದು ಶ್ರೀಲಂಕಾ ಜೋಡಿ ಮ್ಯಾಚ್ ಐತಿ. ಶ್ರೀಲಂಕಾ ಜೋಡಿ ಸೋತ್ರಪ್ಪ ಅಂದ್ರೆ ಸೀರೀಸಿಂದ ಹೊರಗೆ ಹೋಗ್ಬಿಡ್ತಾರೆ ಪಕ್ಕ. ಇದೇ ಮಾತ್ರ ಕಟ್ಟಿಟ್ಟು ಬುತ್ತಿ ಐತಿ. ಸೊ ನೋಡ್ರಿ ಇವತ್ತು ಫಸ್ಟ್ ಟಾಸ್ ಮುಗಿದ. ಟಾಸ್ ಒಳಗೆ ಗೆದ್ದಿದ್ದು ಆಸ್ಟ್ರೇಲಿಯಾನ. ಯಾಕಪ್ಪ ಅಂತಂದ್ರೆ ಟಾಸ್ ಗೆದ್ದೆ ನಾವು ಚೇಜಿಂಗ್ ಮಾಡ್ತೀವಿ ಅಂತ ಹೊಂಟ್ರು. ಸೊ ಚೇಜಿಂಗ ತೊಗೊಂಡ್ರು. ಒಳ್ಳೆ ಅವ್ರದ್ರೊಳಗೆ ಎಂಥ ಚಲೋ ಪ್ಲೇಯರ್ ಮಸ್ತ್ ಆಡಿದ್ರು. ಈ ಒಬ್ಬ 65 ರನ್ ಬಾಲ್ ಟು ಬಾಲ್ ಆಡಕಂತಿದ್ದ. ಸೊ ಅವೇನು ಜಾಸ್ತಿ ಏನು ಪ್ರೆಷರ್ ಹಾಕಲಿಲ್ಲ. ಯಾಕಪ್ಪ ಅಂತಂದ್ರೆ ಲಾಂಗ್ ಬೌಂಡ್ರಿ ಐತಿ, ಉದ್ದ ಬೌಂಡ್ರಿ ಐತಿ. ಜಾಸ್ತಿ ಎತ್ತಿ ಹೊಡೆದ್ರು ಔಟ್ ಅಕ್ಕವ ಅನ್ನೋದು ಗೊತ್ತಾಗಿ ಅವರೆಲ್ಲ ನೆಲಬೂರಿಸಿ ಮುಟ್ಟಿ ಹೊಡ್ಯಾಕೆ ಕುಂತಿದ್ರು. ಸೊ ನೋಡ್ರಿ ಇವತ್ತು ಅವರು 169 ರನ್ ಹೊಡೆದ್ರು. ಇದ್ರೊಳಗೆ ಫಸ್ಟ್ ಇನ್ನಿಂಗ್ಸ್ ಒಳಗೆ 6 ಬಂದಿದೆ ಒಂದು. ಅದು ಲಾಸ್ಟ್ ಬಾಲ್ 19 ಓವರು 5ನೇ ಬಾಲಿಗೆ ಒಂದು 6 ಬಂತು. ಸೊ ಲಾಸ್ಟ್ 6 ಅದನ್ನು ಚಲೋ ಅದು. ಟೋಟಲ್ 169 ರನ್ ಹೊಡೆದು. ಒಳ್ಳೆ ಆಸ್ಟ್ರೇಲಿಯಾದವ್ರು 170 ರನ್ ಟಾರ್ಗೆಟ್ ಇತ್ತು. ಸೊ 170 ರನ್ ಹೊಡ್ಯಾಕಂತ ಬಂದರು. ಸೊ ಪವರ್ ಪ್ಲೇ ಒಳಗೆ 4 ವಿಕೆಟ್ ಕಳ್ಕೊಂಡಾರ. 4 ವಿಕೆಟ್ ಪವರ್ ಪ್ಲೇ ಒಳಗೆ. ಸೊ ಇವತ್ತಿನ ಮಟ್ಟಿಗೆ ಟೀಮ್ ಹೆಂಗಾಗ್ಬಿಟ್ಟಿದೆ ಜುಂಬಾಬೆ ಅಂದ್ರೆ ನಂಬರ್ 1 ಟೀಮ್ ಆಗುವಂಥ ಚಾನ್ಸಸ್ ಐತಿ. ಯಾಕಪ್ಪ ಅಂತಂದ್ರೆ ಆಸ್ಟ್ರೇಲಿಯಾನ ಬೀಟ್ ಮಾಡ್ಯಾರ ಅವ್ರು. 69 ರನ್ ಹೊಡೆದ ಮ್ಯಾಗ ಒಳ್ಳೆ ನೆಕ್ಸ್ಟ್ ಯಾರು ಬಂದ್ರಪ್ಪ ಅಂತಂದ್ರೆ ಬ್ಯಾಟಿಂಗ್ ಆಸ್ಟ್ರೇಲಿಯಾದವ್ರು ಬಂದರು. ಪವರ್ ಪ್ಲೇದೊಳಗೆ 4 ವಿಕೆಟ್ ಕಳ್ಕೊಂಡು ಮುಂದೆ ಕಂಟಿನ್ಯೂ ಮಾಡಿದ್ರು. ಬರ್ಬರ್ತ ಮ್ಯಾಕ್ಸ್ವೆಲ್ ಆಮೇಲೆ ಇನ್ನೊಬ್ಬ ಪ್ಲೇಯರ್ ಚಲೋ ಆಡಕೊಂತಿದ್ರು. ಅಷ್ಟರೊಳಗೆ ಮತ್ತೆ ವಿಕೆಟ್ ಬಿದ್ದು. ಏನು ಹೇಳೋಕ್ಕಾಗಲ್ರಿ. ಇವತ್ತು ಮಾತ್ರ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗ್ಬಿಟ್ಟೈತಿ. ಆಸ್ಟ್ರೇಲಿಯಾ ಟೀಮಿಂದ ಬ್ಯಾಟಿಂಗ್ ಕೊಲ್ಯಾಪ್ಸ್. ಏನು ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂತಂದ್ರೆ ಬ್ಯಾಟಿಂಗ್ ಅಷ್ಟು ಚಲೋ ಆಡಿಲ್ಲ ಇವತ್ತು. ನೋಡ್ರಿ ಎಂಥ ವರ್ಲ್ಡ್ ಕ್ಲಾಸ್ ಟೀಮ್ ಸೋತಾರಪ್ಪ ಅಂತಂದ್ರೆ ಆಸ್ಟ್ರೇಲಿಯಾದ ಬ್ಯಾಟಿಂಗ್ ಲೈನಪ್ ಹೇಳ್ತೀನಿ ಕೇಳ್ರಿ. ಟ್ರಾವಿಸ್ ಹೆಡ್, ಮಿಚೆಲ್ ಮಾರ್ಷ್ ಇದ್ದ. ಇವತ್ತಿನ ಮ್ಯಾಚಿಗೆ ಮಿಚೆಲ್ ಮಾರ್ಷ್ ಇಲ್ಲ. ಜೋಶ್ ಇಂಗ್ಲಿಷ್, ಮಾರ್ಕಸ್ ಸ್ಟೋಯ್ನಿಸ್, ಕ್ಯಾಮ್ರೋನ್ ಗ್ರೀನ್, ಟಿಮ್ ಡೇವಿಡ್ RCB ಪ್ಲೇಯರ್ ಟಿಮ್ ಡೇವಿಡ್, ಮ್ಯಾಕ್ಸ್ವೆಲ್, ಇನ್ನೊಂದು ಪ್ಲೇಯರ್, ಇನ್ನೂ 2-3 ಬ್ಯಾಟ್ಸ್ಮನ್. ಇಂತಿಂಥ ಬ್ಯಾಟ್ಸ್ಮನ್ 160 ರನ್ ಹೊಡ್ಯೋದಾಗಲಿಲ್ಲಪ್ಪ ಅಂತಂದ್ರೆ ಏನು ಹೇಳ್ಬೇಕು ಇವ್ರಿಗೆ. ಸೊ ಆಸ್ಟ್ರೇಲಿಯಾ ಮಾತ್ರ ಫುಲ್ ಟೀಮ್ ಕೊಲ್ಯಾಪ್ಸ್ ಆಗ್ಬಿಟ್ಟೈತಿ ಇವತ್ತು. ಸೊ ಇವರು ಸೂಪರ್ 8ಗೆ ಬರ್ಬೇಕಪ್ಪ ಅಂತಂದ್ರೆ ಇವತ್ತು 16ನೇ ತಾರೀಕಿಗೆ ನಡೆಯುವಂಥ ಆಸ್ಟ್ರೇಲಿಯಾನ ಸೋಲಿಸ್ಬೇಕು. ಸೊ 16ನೇ ತಾರೀಕು ನಡೆಯುವಂಥ ಶ್ರೀಲಂಕಾ ವಿರುದ್ಧ ಮ್ಯಾಚ್ ಮಾತ್ರ ಗೆಲ್ಲಬೇಕು. ಹೇಳೋಕ್ಕಾಗಲ್ಲ ಯಾರು ಗೆಲ್ತಾರೆ ಯಾರು ಬಿಡ್ತಾರೆ. ಯಾಕಂದ್ರೆ T20 ವಿಶ್ವಕಪ್ ಇರೋದು ಹಂಗೈತಿ. ನೋಡ್ರಿ ಇವತ್ತಿನ ಮ್ಯಾಚ್ ಮಾತ್ರ ಜುಂಬಾಬೆ ಗೆದ್ದೈತಿ. ಫುಲ್ ಸೆಲೆಬ್ರೇಷನ್ ಆಗದಾರ.
ಈ ಮ್ಯಾಚ್ ನೀವು ನೋಡಿಲ್ಲಪ್ಪ ಅಂತಂದ್ರೆ ಹೈಲೈಟ್ಸ್ ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಅಷ್ಟೇ.